ತಂದಿದ್ರು. ಇವತ್ತು ದೇಶದಲ್ಲಿ ಮಹಾತ್ಮ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಮತ್ತಿತರ ಮಹಾನ್ ಬಹುಜನ ನಾಯಕರ ವಿಚಾರಗಳು ಇವತ್ತು ತಲುಪಬೇಕಾದ್ರೆ ಅದಕ್ಕೆ ಕಾಂತಿರಾಮ್ ಸಾಹೇಬ್ ಅವರ ಕೊಡುಗೆ ಬಹಳ ದೊಡ್ಡದು. ಅವರು ಬಹುಜನ ಸಮಾಜ ಪಾರ್ಟಿಯ ನಾಯಕರಂತೇಳಿ ನಾವು ಬಾಬಾ ಸಾಹೇಬ್ ಅವರ ನಂತರ ನಮಗೆ ಸರಿಯಾದ ಮಾರ್ಗವನ್ನ ತೋರಿಸಿದಂತ ಒಬ್ಬ ಮಹಾನ್ ನಾಯಕ. ಅದನ್ನು ನಾವು ಯಾವತ್ತೂ ನೆನಪು ಮಾಡಬಹುದು. ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತು ಪ್ರತಿ ವರ್ಷ ಸಾಧಕರನ್ನ ಮಹಿಳಾ ಸಾಧಕರನ್ನ ಈ ಪ್ರಶಸ್ತಿಯನ್ನ ನೀಡ್ತಾ ಬರ್ತದೆ. ಹಾಗೆ ದಲಿತ ವಿದ್ಯಾರ್ಥಿ ಪರಿಷತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಪರೀಕ್ಷೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ನಡೆಸ್ತಾ ಬರ್ತಾರೆ. ಇದು ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿ ಒಂದು ಹೊಸ ಪ್ರಯೋಗ. ಈಗಾಗಲೇ ಎರಡು ಪರೀಕ್ಷೆಗಳನ್ನ ನಡೆಸಲಾಗಿದೆ. ಅದಕ್ಕೆ ಮೊದಲನೇ ಸಲ ಈ ಪರೀಕ್ಷೆಯಲ್ಲಿ ಪ್ರಥಮ ಬಂದವರಿಗೆ 3 ಲಕ್ಷ ರೂಪಾಯಿಗಳ ಬಹುಮಾನವನ್ನ ನಗದು ಬಹುಮಾನವನ್ನ ಕೊಡಲಾಗಿತ್ತು. ಈ ವರ್ಷ 5 ಲಕ್ಷ ರೂಪಾಯಿಗೆ ಅದೇ ತರ ಪ್ರತಿ ಜಿಲ್ಲೆಯಲ್ಲಿ ಯಾರು ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದಾರೋ ಅಂತವರಿಗೆ ಅನುದಾನವನ್ನ ಬಹುಮಾನವನ್ನ ಕೊಡ್ತಾ ಬರ್ತಾ ಇದೆ. ಈ ಎಲ್ಲ ಕೆಲಸ ಮಾಡೋದಕ್ಕೆ ನಮ್ಮ ಶ್ರೀನಾಥ್ ಪೂಜಾರಿ ಒಬ್ಬ ಒಳ್ಳೆಯ ಸಂಘಟಕನಾಗಿ ನಮ್ಮ ಮುಂದಿನ ಹುಡುಗ ಇವತ್ತು ರಾಜ್ಯ ತುಂಬಾ ಹೆಸರು ಮಾಡಿ ಒಂದು ವಿದ್ಯಾರ್ಥಿಗಳ ಸಂಘಟನೆ ಜೊತೆಗೆ ಅವರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತಿನ ದಿವಸ ದೇಶದಲ್ಲಿ ಏನು ನಡೀತಾ ಇದೆ ಅನ್ನುವಂತ ಒಂದು ಸಮಗ್ರ ಮಾಹಿತಿಯನ್ನು ಕೂಡ ನಾವು ಇಟ್ಕೋಬೇಕಾಗ್ತದೆ. ದೇಶವನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ ಅನ್ನೋದನ್ನ ನಾವೆಲ್ಲ ಇವತ್ತು ವಿಚಾರ ಮಾಡುವಂತ ಸಂದರ್ಭ ಬಂದಿದೆ. ಇಲ್ಲಿ ಬಹಳ ಜನ ಶಿಕ್ಷಕಿಯರು ಬಂದಿದ್ದಾರೆ. ಆಮೇಲೆ ಪ್ರಶಸ್ತಿ ಸ್ವೀಕರಿಸುವವರಲ್ಲಿ ಕೂಡ ಶೈಕ್ಷಣಿಕವಾಗಿ ಕೆಲಸ ಮಾಡುವಂತ ಮಹಾನ್ ಸಾಧಕಿಯರು ಇಲ್ಲಿ ಇದ್ದಾರೆ. ಅವರ ಮೇಲೆ ಇವತ್ತು ತುಂಬಾ ಜವಾಬ್ದಾರಿ ಇದೆ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಮಕ್ಕಳಿಗೆ ಇವತ್ತು ಎಲ್ಲಾ ಸವಲತ್ತು ಸಿಗ್ತಾ ಇದೆ. ನಾವೆಲ್ಲ ಕಲಿಬೇಕಾದ್ರೆ ಯಾವುದೇ ಒಂದು ಸವಲತ್ತು ಇಲ್ಲದೆ ಹಾಸ್ಟೆಲ್ ನಲ್ಲಿ ಊಟ ಮಾಡಿ ಒಂದು ಹೊತ್ತು ಸಿಕ್ಕು ಒಂದು ಹೊತ್ತು ಸಿಕ್ಕಿಲ್ಲ ಅನ್ನುವಂತ ಒಂದು ಕಾಲಕ್ರಮದೊಳಗೆ ನಾವು ಬೆಳೆದು ಬಂದ್ವಿ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಅಂತ ಕಷ್ಟದ ಪರಿಸ್ಥಿತಿ ಇಲ್ಲ. ಶಿಕ್ಷಣ ಪಡೆಯೋದಕ್ಕೆ ಏನೇನ್ ಬೇಕು ಎಲ್ಲಾ ಸವಲತ್ತುಗಳು ಇವತ್ತ ಸಿಗ್ತಾ ಇದೆ. ಈಗ ಮಕ್ಕಳನ್ನ ಶಿಕ್ಷಣವಂತರಾಗಿ ಮಾಡುವ ದಿಸೆಯಲ್ಲಿ ಪಾಲಕರು ಜವಾಬ್ದಾರಿ ಬಹಳ ದೊಡ್ಡದು. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಏನಿಲ್ಲ ಅನ್ನುವಂಥದ್ದು ಪಾಲಕರಿಗೆ ಗೊತ್ತಾಗ್ತದೆ. ಮಕ್ಕಳು ಯಾವ ದಾರಿಯಲ್ಲಿ ಸಾಕ್ತಾ ಇದ್ದಾರೆ, ಅವರು ಯಾವ ಸಂಘಟನೆ ಜೊತೆ ಇರಬೇಕು, ಯಾವ ವಿಚಾರಗಳನ್ನ ಅವರು ಹೊಂದಬೇಕನ್ನುವಂತ ಕಾಳಜಿಯನ್ನ ಪಾಲಕರಾದಂತವರು ವಹಿಸ್ಬೇಕಾಗ್ತದೆ. ಇಂಥ ಒಂದು ಕೆಲಸ ನಮ್ಮ ವಿದ್ಯಾರ್ಥಿ ಪರಿಷತ್ತು ಈಗ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾ ಬರ್ತಿದೆ. ಈ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ಇನ್ನೂ ನಮ್ಮ ಗೋಪಾಲ್ ಸಾಹೇಬರು ಬಲರಾಮ್ ನಾಯಕ್ ಅವರು ಹೇಳೋರಿದ್ದಾರೆ. ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ವಂದಿಸಿ ಇನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಭುತ್ವ. ಮುಖ್ಯ ಅತಿಥಿಗಳಾಗಿ ಇವತ್ತಿನ ಅಕ್ಷರ ಸಾವಿತ್ರಿಬಾಯಿ ಪ್ರಶಸ್ತಿ ಪುರಾಣ ಕಾರ್ಯಕ್ರಮದಲ್ಲಿ ಶೋಭಿತಗೊಂಡಂತಹ ನಮ್ಮ ಶ್ರೀಮತಿ ಸಂಯುಕ್ತ ಪಾಟೀಲ್ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ವಿಜಯಪುರ ಇವರು ಈ ಒಂದು ಕಾರ್ಯಕ್ರಮ ಕುರಿತು ಒಂದೆರಡು ನುಡಿಗಳನ್ನು ತಿಳಿಸಿಕೊಡ್ತಾರೆ. अजित
ಅಣ್ಣನ ಬಸವನಗರದ ದರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಫಾದರ್ ಪಿಯೋಲ್ ಮಚಾಡೋ ಅವರೇ, ಉಪಸ್ಥಿತರಿರುವಂತಹ ಶ್ರೀ ಅನಿಲ್ ಲಕ್ಷ್ಮಣಿ ಅವರೇ, ಶ್ರೀ ಗೋಪಾಲ್ ಅವರೇ ಹಾಗೂ ಬಾಲಾಜಿ ಅಂಬಳಿ ಅವರೇ ಹಾಗೂ ಶ್ರೀನಾಥ್ ಪೂಜಾರಿ ಅವರೇ, ಈ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾನು ಕ್ಷಮೆ ಯಾಚಿಸಕ್ಕೆ ಇಚ್ಛೆ ಪಡ್ತೀನಿ. ಯಾರು ಮಾತಾಡ್ತೀರಿ? ಹಲೋ ಬಾಸ್. ಥ್ಯಾಂಕ್ ಯು. ಆಯ್ತಲ್ಲ, ನಾನು 2 minutes ಮಾತಾಡ್ತೀನಿ. 2 minutes ಅಲ್ಲ, 5 minutes ಕೌಂಟ್ ಮಾಡ್ರಿ. ನಾ ಸ್ಟಾರ್ಟ್ ಆಗ ಕೌಂಟ್ ಮಾಡ್ರಿ, ಈಗಿನ ಕೌಂಟ್ ಮಾಡ್ರಿ. ನಾನು 5 minutes ಮಾತಾಡ್ತೀನಿ, ನಿಮ್ಮ ಪೂರ್ಣ ಗಮನ ನನಗೆ ಕೊಡ್ರಿ. ಓನ್ಲಿ 5 minutes. 5 minutes ನೀವು ನನ್ನ ನೋಡ್ರಿ, ನನ್ನ ಜೊತೆ ನನ್ನ ಇಂಟ್ರಾಕ್ಷನ್ ಮಾಡ್ರಿ, ನನ್ನ ಹೇಳೋ ಮಾತುಗಳನ್ನ ಕೇಳಿಸ್ಕೊಡಿ ಅನ್ನೋದು ನನ್ನ ವಿನಂತಿ. 5 minutes ಆದ್ಮೇಲೆ ನೋಡ್ರಿ, ವೇದಿಕೆ ಮೇಲೆ ಕೂತ್ಕೊಂಡಿರೋ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ಬಹಳಷ್ಟು ಎಫರ್ಟ್ ಹಾಕ್ತಾರೆ. ನಾನು ಯಾಕೆ ನಿಮಗೆ ಮಾತಾಡ್ತೀನಿ ಅಂತಂದ್ರೆ, ಇವತ್ತು ನಿಮಗೆ ಆನಿಮಲ್ ಪಿಕ್ಚರ್ ಟಿಕೆಟ್ ತೆಗೆದುಕೊಟ್ಟಿದ್ದು ಅಂತಂದ್ರೆ 3 ತಾಸು ನೀವು ಮಾತನಾಡಲಾರ್ದೆ ಅಲ್ಲಿ ಕುಂತು ಥಿಯೇಟರ್ನಾಗ ಪಿಕ್ಚರ್ ನೋಡ್ತಿದ್ರಿ. ಆದ್ರೆ ಇಲ್ಲಿ ಆನಿಮಲ್ ಥಿಯೇಟರ್ ನಾಗ ಇರುವಂತಹ ರಣಬೀರ್ ಕಪೂರ್ ಗಿಂತಲೂ ದೊಡ್ಡ ಹೀರೋಯಿನ್ ಅಂತ ದೊಡ್ಡ ನಾಯಕಿಯವರು. ಅವರ ಒಂದು ಜೀವನದ ಬಗ್ಗೆ ನೀವೆಲ್ಲರೂ ಇವತ್ತು ಇಲ್ಲಿ ನಿಮಗೆ ಕುಳಿತುಕೊಂಡು ಅವರ ಬಗ್ಗೆ ಅರಿವನ್ನ ಮೂಡಿಸುವಂತಹ ಒಂದು ಅವಕಾಶ ಸಿಗತೈತಿ ಅಂತಂದ್ರೆ ಅದು ಬಹಳ ಪ್ರಮುಖವಾಗಿರುವಂತಹ ಅವಕಾಶ ಅಂತ ನೀವೆಲ್ಲರೂ ತಿಳ್ಕೊಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಂಗಂಗೆ ಸೊ ನಾನಿವತ್ತು ಎಲ್ಲರಿಗೂ ಯಾಕೆ ಈ ಒಂದು ಸಾವಿತ್ರಿಬಾಯಿ ಫುಲೆ ನನ್ನ ಜೀವನದ ಒಂದು ದೊಡ್ಡ ಸ್ಫೂರ್ತಿ, ಅವರ ಮಾತ್ರಕ್ಕೆ ಮಾತ್ರ ನಾನು ಈ ಅಣ್ಣಾವರಿಗೆ ಕಾರ್ಯಕ್ರಮ ಕರೆದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡೆ. ಯಾಕಂತಂದ್ರೆ ಈ ಆನಿಮಲ್ ಪಿಕ್ಚರ್ ನೀವು ನೋಡ್ರಿ, ರಣಬೀರ್ ಕಪೂರ್ ಅವರು ಒಂದು 3 ಮಂದಿ ಕರೆಸ್ತಾರೆ, 3 ಮಂದಿ ಕತ್ತರಿಸಿ ಬೆಳೆಸ್ತಾರೆ. ಈ ಜಸ್ಟ್ ನನಗೆ ಶ್ರೀನಾಥನ ಹೇಳಕ್ಕಾಗಿದ್ರು, ನಮ್ಮ ಸಮಾಜದೊಳಗೆ ರಿಯಾಕ್ಟಿವ್ ಸೊಸೈಟಿ ಬಹಳ ಜಾಸ್ತಿ ಆಗ್ತಾವೆ. ಎಷ್ಟೋ ಬಹಳಷ್ಟು ಸಂಘಟನೆಗಳನ್ನ ಅವ್ರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಯಾವ್ದಾದ್ರು ತಪ್ಪಾಯ್ತು ಅಂತಂದ್ರೆ ಪ್ರತಿಭಟನೆ ಮಾಡುವುದೇ ಅವರ ಪ್ರಮುಖ ಉದ್ದೇಶ. ಆದ್ರೆ ಈ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ ಏನದ, ನಾವೊಂದು ಪ್ರೊಆಕ್ಟಿವ್ ಸೊಸೈಟಿ ಅಂತ ಹೇಳಿದ್ರು. ಪ್ರೊಆಕ್ಟಿವ್ ಅರ್ಥ ಏನು? ಪ್ರೊಆಕ್ಟಿವ್ ಅರ್ಥ ಏನು ಅಂತಂದ್ರೆ, ಯಾವತ್ತಾದ್ರೂ ಒಂದು ಸಮಾಜದಲ್ಲಿ ಒಂದ್ ಏನಾದ್ರೂ ಅನ್ಯಾಯ ನಡೀತಿರುತ್ತಂತಂದ್ರೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ಬಹಳ ಸುಲಭ. ಆದ್ರೆ ಆ ಸಮಾಜದೊಳಗೆ ಆಗ್ತಾ ಇರುವಂತ ಏರುಪೇರುಗಳನ್ನ ಬೇರೆಯಿಂದ ಕಿತ್ತು ಒಗೆಯುವಂತಹ ಒಂದು ದೊಡ್ಡ ಒಂದು ಸಂಘರ್ಷ ಏನದಲ್ಲ, ಆ ದಲಿತ ವಿದ್ಯಾರ್ಥಿ ಪರಿಷತ್ ಅವರು ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಜೀವನದಲ್ಲಿ ನಾವೆಲ್ಲರೂ ನೋಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅದಕ್ಕೆ ಇರುವಂತ ಎಲ್ಲಾ ಸ್ಟೂಡೆಂಟ್ಸ್, ನಿಮಗೆಲ್ಲರಿಗೂ ದೊಡ್ಡ ಪಿಕ್ಚರ್ ನೋಡ್ಬೇಕು ಅಂತಂದ್ರೆ ಐ ವಿಲ್ ಟೆಲ್ ಯು ಸ್ಟೋರಿ. ನಿಮಗೊಂದು ದೊಡ್ಡ ಒಂದು ಕಥೆನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಕಥೆ ಏನು ಅಂತ ಅಂದ್ರೆ, ಒಬ್ಬ ಹೆಣ್ಮಗಳು 1831 ಹುಟ್ಟುತ್ತಾಳೆ. 1831 ಹುಟ್ಟಿ ಬರೀ 10 ವಯಸ್ಸಿಗೆ ಆಕೆ ಮದುವೆ ಆಗ್ತೈತಿ. 10 ವಯಸ್ಸಿಗೆ ಆಕೆ 13 ವಯಸ್ಸಿನ ಒಬ್ಬ ವ್ಯಕ್ತಿ ಜೊತೆ ಮದುವೆ ಆಗ್ತಾಳ. ಮದುವೆ ಆದ ನಂತರ ಆಕೆಗೂ ಜೀವನದೊಳಗೆ ಹಲವಾರು ಕೆಲಸಗಳಿರ್ತಾವ. ಆದ್ರ ಆಕೆ ಒಂದು ದಲಿತ ಫ್ಯಾಮಿಲಿದವಳು ಮತ್ತೆ ಒಂದು ಹೆಣ್ಣು ಮಗಳು ಅಂತ ಸಮಾಜ ವ್ಯವಸ್ಥೆಗೂ ಕೂಡ ಆಕೆನ ಬಿಟ್ಟು ಜಗ್ತೈತಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಆ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟಿದ್ವಿ ಅಂತಂದ್ರ, ನಾವು ಹುಟ್ಟಿದ್ದೆ ಹೆಂಗೆ, ನಮ್ ಜೀವನನೇ ಹಿಂಗೆ ಅಂತ ನಾವು ಹೆಂಗೋ ಕಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈ ಹೆಣ್ಣು ಮಗಳು ಹಂಗಲ್ಲ, ನಾನು ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು, ಸಮಾಜವನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಛಲವನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರ, ನಿರಂತರವಾಗಿ ಶ್ರಮವನ್ನ ಪಟ್ಟು ತನ್ನ ಜೊತೆ ಇರುವಂತಹ ನನ್ನ ಗಂಡ ಆಕೆಗೆ ಎಲ್ಲಾ ಕಡೆ ಬೆಳೆದಂತಾನೆ. ಇಲ್ಲೆಲ್ಲ ಬಹಳಷ್ಟು ಜನ ಹೆಣ್ಮಕ್ಳು ನೋಡಿರ್ತಿರ್ತೇವೆ, ಬೆಳಗ್ಗೆ ಸಂಜಿಕೆಯನ್ನು ದುಡ್ಡು ತಂದು ಹಾಕಿದ್ರೆ ಅಂತಂದ್ರೆ ನೋಡ್ತಾ ಸಂಜಿಕೆ ಯಾವ ಅಂಗಡಿನೇ ಹೋಗಿ ಖರ್ಚು ಮಾಡ್ತಾರೆ ಅವರು. ಚಾಟ್ ಅಂಗಡಿ ಅದು ಬೇರೆ ಅಂಗಡಿ ಅಲ್ಲ. ಅಂತ ಅಂಗಡಿಯೊಳಗೆ ಖರ್ಚು ಮಾಡುವಂತ ನಮ್ಮ ಸಮಾಜದೊಳಗ ಒಬ್ಬ ಹೆಣ್ಣು ಮಗಳಿಗೆ ನನ್ನ ಹೆಂಡತಿ ಜೀವನದೊಳಗೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ತಾವಾಗಿ ಅವರ ಒಂದು ಎಜುಕೇಶನ್ ಅನ್ನ ತನ್ನ ಕೈಯಲ್ಲಿ ತಗೊಂಡು ಅವರ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಇವತ್ತು ಫಾದರ್ ಮಚಾಡೋ ಅವ್ರು ಕುಂತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಇಡೀ ನಮ್ಮ ಭಾರತ ದೇಶಕ್ಕೆ ಮೊದಲನೇ ಟೀಚರ್. ಅವರ ಒಂದು ಟ್ರೈನಿಂಗ್ ಆಗಿರೋದು ಅಮೆರಿಕನ್ ಮಿಷನರಿ ಸ್ಕೂಲ್ ಒಳಗ ಹಾಗೂ ನಾರ್ಮಲ್ ಸ್ಕೂಲ್ ಒಳಗ ಅವ್ರ ಟ್ರೈನಿಂಗ್ ತಗೊಂಡು ಮೊದಲನೇ ಬಾರಿ ಅವರು ಟೀಚರ್ ಆಗ್ತಾರೆ.
ಅವ್ರು ಟೀಚರ್ ಆಗಿ ಬಹಳಷ್ಟು ಮಕ್ಕಳು ಕಲಿಸ್ಬೋದಾಗಿದ್ದವರು, ಆದ್ರೆ ಅವರ ಉದ್ದೇಶ ಏನಿತ್ತು ಅಂತಂದ್ರ ನಮ್ಮ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳು ಬಹಳ ಹಿಂದೆ ಹೋದಾರ, ಅವ್ರಿಗೆ ಆಗಿರುವಂತಹ ಶೋಷಣೆ ಬೇರೆ ಯಾರಿಗೂ ಆಗುದಿಲ್ಲ ಅನ್ನುವಂತ ಉದ್ದೇಶದಿಂದ ಅವರು ಒಂದು ಸ್ಕೂಲ್ ಅನ್ನ ತೆಗಿತಾರೆ. ಬರೀ 4 ವರ್ಷದಲ್ಲಿ ಅವರು ಒಂದಲ್ಲ 18 ಸ್ಕೂಲ್ಗಳನ್ನ ತೆಗಿತಾರೆ ಅಂತ ನೀವೆಲ್ಲರೂ ತಿಳ್ಕೊಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 1800 ಇಶ್ಯೂ ಒಳಗ 18 ಸ್ಕೂಲ್ಗಳನ್ನ ಒಬ್ಬ ದಲಿತ ಮಹಿಳೆ ತೆಗಿತಾಳ ಅಂತಂದ್ರ ಆಕೆಯೊಳಗೆ ಇರುವಂತಹ ಶಕ್ತಿ ಎಷ್ಟು ದೊಡ್ಡದು. 100 ಮಂದಿ ಕಡಿಮೆ ಬಹಳ ಮುಖ್ಯ ಅಲ್ಲ, ಸಾವಿರಾರು ಭವಿಷ್ಯಗಳ ಜನ್ಮಗಳು ಬಹಳ ಮುಖ್ಯ ಅಂತ ನೀವೆಲ್ಲರೂ ತಿಳ್ಕೊಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅಂತ ಒಂದು ಸ್ಫೂರ್ತಿದಾಯಕ ಒಂದು ಮಹಿಳೆಯ ಜಯಂತಿನ ನಾವೆಲ್ಲರೂ ಆಚರಣೆ ಮಾಡ್ತೀವಿ ಅಂತಂದ್ರ ಅದು ನಮ್ಮ ಭಾರತಕ್ಕೆ ಒಂದು ದೊಡ್ಡ ಹೆಮ್ಮೆ. ಅವಳು ಹಾಕಿರುವಂತಹ ಒಂದು ಮಣಿ, ಅವಳು ಕೊಟ್ಟಿರುವಂತಹ ಒಂದು ನಮಗೆಲ್ಲ ಶಕ್ತಿಗಲ್ಲ, ನಿರಂತರವಾಗಿ ಅದು ನಾವು ಅವರ ವಂಶಸ್ಥರಾಗಿ ಅದು ನೆಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ನನಗೆ ಇಷ್ಟಪಡ್ತೀನಿ. ಆಕಿ ಸ್ಕೂಲಿಗೆ ಹೋಗ್ತಾ ಇರುವಾಗ ನಡ್ಕೊಂಡು ಹೋಗ್ತಾ ಇದ್ರು ಅಂತಂದ್ರ ಜನ ಆಕಿ ಮೇಲೆ ಕಲ್ಲು ಹೊಡಿತಿದ್ರಂತ, ಸಗಣಿ ಹೊಡಿತಿದ್ರಂತ. ಸಗಣಿ ಹೊಡಿದ್ರು ಅಂತಂದ್ರ ಆ ಹೆಣ್ಮಗಳಲ್ಲಿ ಎಷ್ಟು ಛಲ ಇತ್ತು ಅಂತಂದ್ರ ತಗೊಂಡ್ ಇನ್ನೊಂದ್ ಕೈ ಒಬ್ಬಾಟಿಲ್ಲಕಿ ಆಕಿ ನಿರಂತರವಾಗಿ ಇನ್ನೊಂದು ಸೀರೆ ತಗೊಂಡ್ ಹೋಗ್ತಿಲ್ಲಂತೆ. ನನ್ನ ಸಗಣಿ ಬಿದ್ದದ್ದು ನಾವು ಸ್ಕೂಲಿಗೆ ಹೋಗಿ ಬೇರೆ ಸಾರಿಯನ್ನು ಹಾಕೋಬೇಕು ಅಂತ. ಅಂತ ಒಂದು ಪರಿಶ್ರಮವನ್ನ ಪಟ್ಟು ನಿಮ್ಮ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಿರುವಂತ ಒಬ್ಬ ಮಹಿಳೆ ನಮ್ಮಲ್ಲಿದ್ದಾರೆ ಅಂತಂದ್ರೆ ಅದು ನಮಗೆ ಬಹಳ ಹೆಮ್ಮೆಯಾಗಿರುವಂತಹ ವಿಷಯ ಆಗಿರ್ಬೇಕು ಅಂತ ನಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಜೀವನವನ್ನ ನಾವೆಲ್ಲರೂ ಒಂದು ಸ್ಫೂರ್ತಿಯಾಗಿ ಇಟ್ಕೋಬೇಕು. ಯಾಕಂತಂದ್ರೆ ಎಲ್ಲರೂ ಈ ವಿದ್ಯಾರ್ಥಿಗಳು ಭಾರತದ ಇತಿಹಾಸದೊಳಗ ಎಷ್ಟು ನಮ್ಮ ಸನಾತನ ಧರ್ಮ, ಎಷ್ಟು ನಾವು ಮಾಡಿರುವಂತಹ ನಮ್ಮ ಇತಿಹಾಸ ನಮಗೆ ಎಷ್ಟು ಹೆಮ್ಮೆ ಅದ, ಅಷ್ಟೇ ನಮ್ಮ ಕಷ್ಟಕರವಾಗಿರುವಂತಹ ವಿಷಯ ಏನಂತಂದ್ರೆ ನಿರಂತರವನ್ನು ನಾವು ಜಾತಿ ಪದ್ಧತಿಯನ್ನ ಒಂದು ಫಾಲೋ ಮಾಡ್ಕೊಂಡ್ ಬಂದಿದ್ವಿ. ಎಷ್ಟೋ ಒಂದು ಪರಿಸ್ಥಿತಿಯೊಳಗ ಬಹಳಷ್ಟು ಜನ ಹೆಣ್ಮಕ್ಳು ಅವ್ರ ಕಡೆ ಬಂದ್ ಏನಾಗ್ತಿತ್ತು ಅಂತಂದ್ರ ಎಷ್ಟೋ ಜನ ಹೋಟ್ಲಾಗಿ ಅವ್ರ ಮಕ್ಕಳು ಹೆತ್ತಿ ಅದ್ರ ಹೆಣ್ಮಕ್ಳು ಆಗಿರ್ಬಹುದು ಅಥವಾ ಯಾರಾದ್ರೂ ಅವ್ರನ್ನ ಬಲಾತ್ಕಾರ ಮಾಡಿರುವಂತ ಹೆಣ್ಮಕ್ಳಿಗೆ ಅವ್ರ ಮಗು ಹುಟ್ಟಿದ್ರು ಅಂತಂದ್ರ ಅದ್ ಏನ್ ಹೇಳ್ತಿದ್ರು ಅಂತಂದ್ರೆ ಈ ಮಕ್ಕಳು ನನ್ ಕಡೆ ತಂದು ಬಿಟ್ಟು ಹೋಗ್ರಿ, ನಾನು ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಳೆಸ್ತೀನಿ, ಇವ್ರನ್ನ ನೀವು ಸಾಯಿಸಕ್ ಹೋಗ್ತಾ ಇದ್ರಿ ಅಂತ ಹೇಳಿರುವಂತಹ ಮಹಾನ್ ಹೆಣ್ಮಗಳು ಅವರನ್ನು ಎಲ್ಲರೂ ತಿಳ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂತ ಒಂದು ಮಹಾನ್ ಮಹಿಳೆಯ ವಂಶಸ್ಥರಾಗಿ ನಮ್ಮೆಲ್ಲರ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬ ದಲಿತ ವಿದ್ಯಾರ್ಥಿ ಪರಿಷತ್ ಸದಸ್ಯರ ಮೇಲೆ ಹಾಗೂ ವಿದ್ಯಾರ್ಥಿಗಳ ಮೇಲೆ ನಿಮ್ಮೆಲ್ಲ ಒಂದು ದೊಡ್ಡ ಹೊಣೆ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ನೀವು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ, ಸಾವಿತ್ರಿಬಾಯಿ ಫುಲೆ ಅಂತಹ ಒಂದು ಮಹಾನ್ ವ್ಯಕ್ತಿ ವಂಶಸ್ಥರು ನೀವು ಅಭಿವ್ಯಕ್ತಿಯನ್ನು ಬಹಳ ಹೆಮ್ಮೆ ಇರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮೆಲ್ಲರ ಕರ್ತವ್ಯ ಏನು ಅಂತಂದ್ರ ಆ ಹೆಣ್ಮಕ್ಳು ಪುಣೆ ಒಳಗ ಪುಣೆ ಎಜುಕೇಶನ್ ಸೊಸೈಟಿ ಅಂತ ಬಂದಿತ್ತು. ಪುಣೆ ಎಜುಕೇಶನ್ ಸೊಸೈಟಿ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ರಂತ. ಸರ್ವೆ ಕಂಡಕ್ಟ್ ಮಾಡಿದಾಗ 1840s ನಾಗ ಅವ್ರು ಸರ್ವೆ ಕಂಡಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಏನ್ ಗೊತ್ತಾಯ್ತು ಅಂತಂದ್ರ ಅಲ್ಲಿರುವಂತಹ ಗವರ್ಮೆಂಟ್ ಸ್ಕೂಲ್ಗಿಂತಲೂ ಹೆಚ್ಚು ಮಕ್ಕಳು ಅಂದ್ರ ಯಾವ ಸ್ಕೂಲ್ ನ ಗಂಡು ಮಕ್ಕಳು ಓದ್ಬೋದು, ಅದಕ್ಕಿಂತಲೂ 4 ದುಪ್ಪಟ್ಟು ಹೆಚ್ಚು ಹೆಣ್ಣು ಮಕ್ಕಳು ಸಾವಿತ್ರಿಬಾಯಿ ಫುಲೆ ಶಾಲೆಯಲ್ಲಿ ಓದ್ತಾ ಇದ್ರು. ಅದ್ರ ಜೊತೆ ಆಗಿ ಅವರು ಒಂದು ಏನು ಎಜುಕೇಶನ್ ಕೊಡ್ತಾ ಇದ್ರಲ್ಲ ಗವರ್ಮೆಂಟ್ ಸ್ಕೂಲ್, ಅದಕ್ಕಿಂತ ಕ್ವಾಲಿಟಿ ಎಜುಕೇಶನ್ ಸಾವಿತ್ರಿಬಾಯಿ ಫುಲೆ ತಮ್ಮ ಒಂದು ವ್ಯವಸ್ಥೆಯಲ್ಲಿ ಒಂದು ಸಂಸ್ಥೆಯಲ್ಲಿ ಕೊಡ್ತಾ ಇದ್ರು ಅಂತ ಆ ರಿಪೋರ್ಟ್ ಅಲ್ಲಿ ಬರೆದಾಗ ನ್ಯೂಸ್ ಪೇಪರ್ ಅಲ್ಲಿ ಬರೀತಾರ. ಈ ಹೆಣ್ಮಗಳು ಇದೇ ರೀತಿ ಮುಂದುವರೆದು ಅಂತಂದ್ರ ಭಾರತದ ಇತಿಹಾಸವನ್ನ ಬದಲಾವಣೆ ಮಾಡ್ತಾಳ, ಭಾರತದ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿನ ಕೊಡ್ತಾಳ ಅಂತ ಅವತ್ತಿನ ಫುಲೆ ಅವ್ರ ನ್ಯೂಸ್ ಪೇಪರ್ ಒಳಗೆ ಬರ್ತಿದ್ರು. ಅಂತ ಒಂದು ಮಹಾನ್ ದೇವಿಯ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಮುಂದುವರಿಸಲಿದ್ದೀವಿ. ಸೊ ಇದಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ ಜಸ್ಟ್ ನಾನು ಹೇಳಕತ್ತಿದ್ರು, ನಾವು ಲಾಯರ್ ಸ್ಟೂಡೆಂಟ್ಸ್ ಗೆ ನಾವು ಎಜುಕೇಶನ್ ಕೊಡ್ತೀವಿ. ನಾನೇ ಲಾಯರ್ ಅದೀನಿ. ಸೊ ಹೇಳ್ತಾ ಇದ್ರು ನನಗೆ, ನಾವು ಲಾಯರ್ಗೆ ಎಜುಕೇಶನ್ ಕೊಡ್ತೀವಿ, ಫೀಸ್ ಫ್ರೀ ಆಗಿ ಕೊಟ್ಟು ಓದಿಸ್ತೀವಿ. ಯಾಕಂತಂದ್ರ ನಾಳೆ ಅವರು ಲಾಯರ್ ಆಗಿ ಹೊರ ಹೋಗಿದಾಗ ನಮ್ಮ ಸಮಾಜದ ಹಾಗೂ ನಮ್ಮ ಒಳಗಿರುವಂತಹ ಕೆಲವು ಜನರಿಗೆ ಶೋಷಣೆ ಆಯ್ತು, ಸಮಸ್ಯೆಗಳಾದವು ಅಂತಂದ್ರ ಅವ್ರು ಫ್ರೀ ಆಗಿ ಅವ್ರಿಗೆ ಸರ್ವಿಸ್ ಕೊಡ್ಬೇಕು ಅನ್ನುವಂತ ಉದ್ದೇಶದಿಂದ ಅವ್ರಿಗೆ ನಾವು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ ಮೇಡಮ್ ಅಂತ ಹೇಳಕತ್ತಿದ್ರು. ಸೊ ನಮ್ಮ ಸಮಾಜದಲ್ಲಿ ಹೋರಾಟ ಮಾಡೋರು ಬಹಳ ಅದಾರ. ಯಾವ್ದಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ 3 ದಿನ ಪ್ರತಿಭಟನೆ ಕುಂದ್ರಕ್ಕೆ ಎಲ್ಲರೂ ಬರ್ತಾರೆ. ಆದ್ರ ನಿರಂತರವಾಗಿ ಆ ಒಂದು ಭೇದ ಭಾವವನ್ನ ಬೇರೆಯಿಂದ ಎತ್ತಿ ನೀವೇನು ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಆ ಪ್ರಯತ್ನ ಬಹಳ ಶ್ಲಾಘನೀಯ.
ಆ ಪ್ರಯತ್ನ ಇನ್ನೂ ದೊಡ್ಡ ಒಂದು ಗುಣವಾಗಿ ಹೊಮ್ಮ ಹೊರಲಿ. ಈ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ನ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಬಹಳ ಸಫಲವಾಗಿ ಮುಂದುವರಿಲಿ. ಅದಕ್ಕೆಲ್ಲ ಮತ್ತು ನಮ್ಮ ಸಮಾಜದಲ್ಲಿರುವಂತಹ ಎಲ್ಲರಿಗೂ ಕೂಡ ಅವರನ್ನು ಕೈ ಜೋಡಿಸಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಆಲ್ ದಿ ಸ್ಟೂಡೆಂಟ್ಸ್ ನಾನು ಎಲ್ಲರಿಗೂ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ, ಮೇಲೆ ಒಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಇತಿಹಾಸವನ್ನ ನಾವೆಲ್ಲರೂ ಮುಂದುವರಿಸಲಿದ್ದೀವಿ. ಆ ಇತಿಹಾಸಗಳಿಂದ ನಾವು ನಿರಂತರವಾಗಿ ನಮ್ಮ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ, ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಇಲ್ಲಿರುವಂತಹ ಎಲ್ಲ ನನ್ನ ಹಿರಿಯರಿಗೆ, ನನ್ನ ಸಹಪಾಠಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಮತಿ ಸಂಯುಕ್ತ ಪಾಟೀಲ್ ಮೇಡಮ್ ಅವರಿಗೆ. ಒಂದು ಮೇಡಮ್ ಅವರು ತಮ್ಮ ಮುಂದೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದರು. ಏನಪ್ಪಾ ಅಂತಂದ್ರೆ, ಒಬ್ಬ ಮಹಿಳೆ ಯಾವ ರೀತಿ ಅಕ್ಷರ ದಾಸವನ್ನು ನೀಡಿ ಸಮಾಜದ ಪರಿಸ್ಥಿತಿ ತಿಳಿಸಿಕೊಟ್ಟಂತಹ ಮೇಡಮ್ ಅವರು ನಿಜವಾಗಿ ಕೂಡ ನಮಗೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ಗೆ ಒಬ್ಬ ಎಂತ ಮಹಿಳೆಯ ಅತಿಥಿಯಾಗಿ ನಾವು ಆಲೋಚನೆ ಮಾಡಿದಾಗ ಒಂದು ದೂರದರ್ಶಿ ಇಟ್ಕೊಂಡು ಯಾರು ಎಲ್ಲ ರಂಗದಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅವರನ್ನು ನಾವು ಒಂದು ಪರ ಅತಿಥಿಗಳನ್ನಾಗಿ ಆಯ್ಕೆ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಮೇಡಮ್ ಅವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಾಗೂ ಎಲ್ಲ ಯುವಕರ ವಿದ್ಯಾರ್ಥಿಗಳ ಸ್ಫೂರ್ತಿದಾಯಕವಾದಂತಹ ಉತ್ತಮ ಮಹಿಳೆ ಅಂತ ನಮ್ಮ ಡಿವಿಪಿ ತಂಡಕ್ಕೆ ಒಂದು ನಿರ್ಧಾರ ಆದ ಮೇಲೆ ನಮ್ಮ ಹೊಸಬರಾದಂತಹ ಕುಂದಿಯವರು ಅವರನ್ನು ಸಂಪರ್ಕ ಮಾಡಿ ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದಾಗ ಅವರು ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡು ಇವತ್ತು ಮಹಿಳೆಯರ ಕಾರ್ಯಕ್ರಮ ಹೇಗೆಂದರೆ ಮಹಿಳೆಯರ ಒಂದು ಸಿಂಬಲ್ ಇಟ್ಕೊಂಡು ಒಬ್ಬನಾದ್ರೂ ಮಹಿಳೆ ಇಲ್ಲದಿದ್ದರೆ ಹೇಗೆ ಅಂತ ಇವತ್ತು ವಿಜಯಪುರ ಜಿಲ್ಲೆಗೆ ಒಂದು ಅಕ್ಷರವನ್ನು ನೀಡ್ತಾ ಇದ್ದಾರೆ. ರಾಜಕೀಯವಾಗಿಯೂ ಕೂಡ ಎಲ್ಲ ರಂಗದಲ್ಲಿಯೂ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿರುವಂತಹ ಶ್ರೀಮತಿ ಸಂಯುಕ್ತ ಪಾಟೀಲ್ ಮೇಡಮ್ ಅವರು ನಮಗೆ ಹೇಗ ಭಾಗ್ಯ ಅಕ್ಷರದ ಸಾವಿತ್ರಿಬಾಯಿ ಪುಲೆ ಅಂತ ಇವತ್ತು ನಮಗೆ ಭಾವಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮೇಡಮ್ ಅವರು ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿಮಿತ್ತ ಇವತ್ತು ಈಗ ಅವರು ಹೋಗ್ತಾ ಇದ್ದಾರೆ. ಅವರಿಗೆ ದಲಿತ ವಿದ್ಯಾರ್ಥಿ ಪರಿಷತ್ನ ಎಲ್ಲ ಸಂಘಟನೆಗಳಿಂದ, ವೇದಿಕೆ ಮೇಲಿದ್ದಂತಹ ಎಲ್ಲ ಮಹಿಳೆಯರಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಅವರನ್ನು ಬಿಡುಗಡೆ ದಯವಿಟ್ಟು ಎಲ್ಲರೂ ಯಾರು ಹೋಗಬಾರ್ದು. ಕೆಲವರು ಕ್ಷೇತ್ರಗಳು ಇದೆ, ದಯವಿಟ್ಟು ಎಲ್ಲವನ್ನ ನಿಭಾಯಿಸಿದ್ದು ಅದರಲ್ಲಿ ಕೂಡ ನಮಗೆ ಒಂದು ಸಮಯ ಕೊಟ್ಟಿದ್ದಾರೆ, ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್ ಅವರಿಗೆ. ಇನ್ನು ಮುಂದೆ ಶ್ರೀ ಜಿ ಗೋಪಾಲರವರು ರಾಜ್ಯಾಧ್ಯಕ್ಷರು ಪ್ರಜಾಪ್ರಭುತ್ವ ವೇದಿಕೆ ಬೆಂಗಳೂರು ಏನು ಈ ಕಾರ್ಯಕ್ರಮದ ಜೊತೆ ಮಾತನಾಡಬೇಕೆಂದು ಅವರನ್ನು ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ಬಂದಿರತಕ್ಕಂಥ ತಾಯಂದ್ರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರು, ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಇದೆ. ಕೇಳಿಸ್ಕೊಳ್ಬೇಕು ಅಂತ ಬಂದಂಗೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ನೀವೇ ಮಾತಾಡೋದಾದ್ರೆ ಈ ವೇದಿಕೆ ಮುಂದೆ ಇರೋರು ಯಾಕೆ ಮಾತಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಆ ಕಾರ್ಯಕ್ರಮದಲ್ಲಿ ಏನಾದ್ರು ಒಂದು ಕೊಂಡ್ಕೊಂಡು ಮನೆಗೆ ವಾಪಸ್ ಹೋಗ್ಬೇಕು. ಅದು ಬಿಟ್ಟು ಕಾರ್ಯಕ್ರಮದಲ್ಲಿ ಬಂದು ನೀವೇ ಮಾತಾಡ್ಕೊಳ್ತಾ ಇದ್ರೆ ಪ್ರಯೋಜನ ಏನು ಅಂತ ನನ್ನೊಂದು ಪ್ರಶ್ನೆ ಇದೆ. ಈಗ ಸಾವಿತ್ರಿಬಾಯಿ ಫುಲೆ ಅವರು ಮೇಡಮ್ ಹೇಳಿದಂಗೆ ದಲಿತರಲ್ಲ, ಅವರು ಹಿಂದುಳಿದ ಸಮಾಜದ ಮಾಲಿ ಸಮಾಜಕ್ಕೆ ಸೇರಿದವರು.
ಅವರು 13 ವರ್ಷದ ಜ್ಯೋತಿಬಾ ಫುಲೆ ಅವರಿಗೆ ಮದುವೆ ಬಂದ್ಮೇಲೆ ಜ್ಯೋತಿಬಾ ಫುಲೆ ಅವರ ಸ್ನೇಹಿತ ಕ್ಲಾಸ್ಮೇಟ್ ಒಬ್ಬರು ಬ್ರಾಹ್ಮಣರ ಮದುವೆಗೆ ಜ್ಯೋತಿಬಾ ಫುಲೆ ಅವರನ್ನ ಕರೆದಿರ್ತಾರೆ. ಜ್ಯೋತಿಬಾ ಫುಲೆ ಅವರು ಸ್ನೇಹಿತ ಕರೆದ ಅಂತೇಳಿ ಆ ಮದುವೆಗೆ ಹೋಗ್ತಾರೆ. ಅದು ಬ್ರಾಹ್ಮಣರ ಮದುವೆ. ಮದುವೆಯಲ್ಲಿ ಎಲ್ಲ ಕೂಡ ಬ್ರಾಹ್ಮಣರು ರೇಷ್ಮೆ ಅರಿಶಿಣ ಕಲರ್ನ ರೇಷ್ಮೆ ಬಟ್ಟೆಗಳನ್ನ ಹಾಕೊಂಡಿದ್ರು. ಇವರು ಒಂದು ಕೆಂಪು ಅಂಗಿ ಒಂದು ಕೋಟ ಹಾಕೊಂಡು ಹೋದಾಗ ಅವರ ಸ್ನೇಹಿತ ಕ್ಲಾಸ್ಮೇಟ್ ಕರೆದಿದ್ದವರು. ಆದ್ರೆ ಅಲ್ಲಿದ್ದಂತ ಎಲ್ಲ ಹಿರಿಯರು ಅವ್ರನ್ನ ಹೊರಟ ಆಚೆ ಹೊರಡ್ತಾರೆ. ಇದು ಈ ಟರ್ನಿಂಗ್ ಪಾಯಿಂಟ್ ನೀವೆಲ್ಲ ಕುತ್ಕೊಂಡು ಸ್ವಲ್ಪ ಕೇಳಿಸ್ಕೊಳ್ಳಿ. ಜ್ಯೋತಿಬಾ ಫುಲೆ ಅವರು ಬಹಳ ಬೇಜಾರು ಮಾಡಿಕೊಂಡು ಸತ್ತ ಮನೆ ಹಾಕೊಂಡು ಮನೆಗೆ ವಾಪಸ್ ಬಂದ್ರು. ಅದಕ್ಕೆ ಸಾವಿತ್ರಿಬಾಯಿ ಫುಲೆ ಅವರು ಕೇಳಿದ್ರು, ಮದುವೆ ಹೋದ್ರು ನೀವು? ಮದುವೆ ನೋಡಿದ್ಮೇಲೆ ಒಂದು 1 ಅವರ್ ಅರ್ಧ ಗಂಟೆ ಇರ್ಬೇಕಾಗಿತ್ತು. ಈಗ ತಾನೇ ಹಿಂಗ್ ಹೋದ್ರೆ ಈಗ ತಾನೇ ಹಿಂಗೆ ವಾಪಸ್ ಬಂದ್ಬಿಟ್ಟಿದ್ರಿ, ಯಾಕೆ ಅಂತ ಕೇಳಿದ್ರು. ಜ್ಯೋತಿಬಾ ಫುಲೆ ಅವರು ಹೇಳಿದ್ರು ಅವ್ರಿಗೆ, ಹೇಳಿದ್ರೆ ಹಲೋ ಮಾತಾಡ್ತಾರೆ. ಕಾರ್ಯಕ್ರಮದ ಉದ್ದೇಶ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟವನ್ನು ಹೆಣ್ಣುಮಕ್ಕಳಿಗೆ ತಿಳಿಸೋದಾಗಿದೆ. ಅದಕ್ಕೆ ನಾನು ಬ್ರಾಹ್ಮಣ ಅಲ್ಲದೇ ಇರೋ ಕಾರಣಕ್ಕೆ ನನ್ನನ್ನ ಮದುವೆಯಿಂದ ಆಚೆ ಓಡಿಸ್ಬೇಕು. ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿತ್ತು. ಅದರವರೆಗೂ ಆಕೆ ಓದಿಲ್ಲ, ಶಾಲೆಯ ಮುಖಾನ ನೋಡಿಲ್ಲ. ಜ್ಯೋತಿಬಾ ಫುಲೆ ಅವರು ಓದಿದ್ರು, ಇಂಟರ್ಮೀಡಿಯೇಟ್ ಪಾಸ್ ಆಗಿದ್ರು. ಆ ಇಡೀ ಶಾಲೆಗೆ ಫಸ್ಟ್ ಕ್ಲಾಸ್ ಬಂದಿದ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಜ್ಯೋತಿಬಾ ಫುಲೆ ಅವರನ್ನ 4ನೇ ತರಗತಿ ಫಸ್ಟ್ ಕ್ಲಾಸ್ ಬಂದಾಗ ಬ್ರಾಹ್ಮಣರೆಲ್ಲ ಸೇರಿ ಅವ್ರ ಮನೆಗೆ ಒಂದು 45 ಜನ ಹೋದ್ರು. ಆ ಗೋವಿಂದ ಫುಲೆ ಅವರು ಹೇಳಿದ್ರು, ನೋಡಪ್ಪ, ಶೂದ್ರ ಜಾತಿಯವರು ಯಾರು ಓದಂಗಿಲ್ಲ, ಒಂದು ಕಾನೂನಿದೆ. ಯಾರು ಕೇಳಿಸ್ಕೊಳ್ತಾ ಇದ್ರು? ಸುಜೆ ಬೇರೆ ಬೇರೆ ಕಡೆನೆ ಮಾತಾಡ್ತಾ ಇದ್ದಾರೆ ಇವರು. ಇವ್ರಿಗೆ ಏನು ಹೇಳುದು? ಈಗ ಅಷ್ಟು ದೂರದಿಂದ ಬಂದ ಹೇಳೋದ್ರಿಂದ ಏನೋ ಪ್ರಯೋಜನ ಆಗೋದಿದ್ರೆ ಮಾತ್ರ ಹೇಳೋಣ. ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂದ್ರೆ ನಾ ಯಾಕೆ ಭಾಷಣ ಮಾಡ್ಬೇಕು ಅಂತ ಅನ್ಸ್ತಾ ಇದೆ. ಒಂದು ಅರ್ಧ ಗಂಟೆ ಯಾರು ಮಾತಾಡಿದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಇದು. ಅವರನ್ನ ಶಾಲೆಯಿಂದ ಬಿಡಿಸ್ಬಿಟ್ರು. ಶುದ್ಧ ಜನಾಂಗದವರು ಯಾರು ಓದಬಾರ್ದು. ಮನುಸ್ಮೃತಿ ಅನ್ನೋ ಒಂದು ಕಾನೂನಲ್ಲಿ ಶೂದ್ರರು ಯಾರು ಓದಂಗಿಲ್ಲ. ಬ್ರಾಹ್ಮಣ ಹೆಣ್ಮಕ್ಳು ಕೂಡ ಓದಂಗಿರ್ಲಿಲ್ಲ ಆ ಕಾನೂನು ಪ್ರಕಾರ. ಹಾಗಾಗಿ ಇವ್ರನ್ನ 4ನೇ ತರಗತಿ ಬಿಡಿಸ್ಬಿಟ್ರು. ಬಿಡಿಸಿದ್ಮೇಲೆ ತೋಟದ ಕೆಲಸ ಕಳಿಸಿದ್ರು. ಒಂದಿನ ತೋಟದ ಕೆಲಸ ಮಾಡ್ಕೊಂಡು ಬಂದಂತ ಫುಲೆಯವರು ರಸ್ತೆಯಲ್ಲಿ ಒಂದು ಇಂಗ್ಲಿಷ್ ಪೇಪರ್ ಬಿದ್ದಿತ್ತು. ಅದನ್ನ ಎತ್ಕೊಂಡು ಓದ್ತಾ ಇದ್ರು. ಅಲ್ಲಿಗೆ ಆ ಸ್ಕೂಲ್ 2 ಮಾಸ್ಟರ್ಗಳು ಬಂದ್ರು. ಫಾದರ್ ಲೆಗೆಟ್ ಅಂತ ಒಬ್ರು ಇಂಗ್ಲಿಷ್ ಟೀಚರು, ದಫಾರ್ ಬೇಗ್ ಮುನ್ಸಿ ಅಂತ ಒಬ್ಬ ಫಾರ್ಸಿ ಟೀಚರ್ ಬಂದ್ರು. ಏ ಹುಡುಗ, ನೀನು ನಮ್ಮ ಸ್ಕೂಲ್ ಎಲ್ಲ ಇದ್ದೆ, ನೀನು ಬಿಟ್ಬಿಟ್ಟು ಪೇಪರ್ನ ರಸ್ತೆಯಲ್ಲಿ ನಿಂತ್ಕೊಂಡು ಓದ್ತಾ ಇದ್ಯಾ, ಯಾರು ಬರೋದನ್ನು ಹೋಗೋದನ್ನು ಕೂಡ ನೋಡ್ತಾ ಇದ್ಯಾ, ಮತ್ತೆ ನಿನಗೆ ಓದೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಶಾಲೆ ಬಿಟ್ಟಿದ್ ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೆ ಹೇಳ್ದ, ನಮ್ಮ ಮನೆಗೆ ಒಂದು 50 ಜನ ಬ್ರಾಹ್ಮಣರು ಬಂದ್ರು,
ನಮ್ಮ ತಂದೆಗೆ ಏನೇನೋ ಹೇಳಿದ್ರು, ಈ ಶೂದ್ರ ಜಾತಿಯವರು ಓದಬಾರ್ದಂತ ಬಿಡಿಸ್ಬಿಟ್ರು. ಆಮೇಲೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈ ಕ್ರಿಶ್ಚಿಯನ್ ಸ್ಕೂಲ್ ಅವರು ಮಿಷನರಿ ಸ್ಕೂಲ್ ಪುಲಿಯವ್ರನ್ನ ಓದಿಸಿದ್ರೆ ನಿಮ್ಮ ಮಗನನ್ನ ಎಂಡ ಸಾರಾಯಿ ಕುಡಿಯೋದಕ್ಕೆ ಕಲಿಸ್ತಾರೆ ಆ ಕ್ರಿಶ್ಚಿಯನ್ಸ್. ಆಮೇಲೆ ಇಂಗ್ಲಿಷ್ ಹುಡುಗಿ ಜೊತೆ ಮದುವೆ ಮಾಡ್ಬಿಟ್ಟು ಕಿರಿಸ್ತಾನೆ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೆ ಅವರಪ್ಪ ಕಿರಿಸ್ತಾನೆ ಮಾಡೋದಾದ್ರೆ ಸ್ಕೂಲೇ ಬೇಡ ಅಂತ ಬಿಡಿಸ್ಬಿಟ್ಟಿದ್ರು. ಅದಕ್ಕೆ ರಾತ್ರಿಗೆ ಅವ್ರ ಮನೆಗೆ ಹೋದ್ರು. ಫಾದರ್ ಲೆಗೆಟ್ ಮತ್ತು ಗವರ್ನಮೆಂಟ್ ಮಂಚಿ ಅವರು ಜ್ಯೋತಿಬಾ ಫುಲೆ ಅವರ ಅಪ್ಪನ ಮನೆಗೆ ಹೋದ್ರು. ಆವಾಗ ಕೇಳಿದ್ರು, ನಿಮ್ ಮಗ ಬಹಳ ಬುದ್ಧಿವಂತ ಇದ್ದಾನೆ, ಮುಂದೊಂದು ದಿನ ಈ ದೇಶಕ್ಕೆ ಮಾದರಿ ಆಗ್ತಾನೆ, ನೀವು ಸ್ಕೂಲ್ ಬಿಡಿಸ್ಬಿಟ್ಟಿದ್ರಿ, ಮತ್ತೆ ಯಾಕೆ ಅಂತ. ಇಲ್ಲ ಇಲ್ಲ ನಾನು ಹಾಕಲ್ಲ, ಯಾಕಂದ್ರೆ ಆ ಕ್ರಿಶ್ಚಿಯನ್ಸ್ನವರು ಇದನ್ನ ಕಿರಿಸ್ತಾನೆ ಮಾಡ್ತಾರಂತೆ, ಎಂಡ ಸಾರಾಯಿ ಕುಡಿಯೋದು ಕಲಿಸ್ತಾರಂತೆ, ಮಾಂಸ ತಿನ್ನೋದು ಕಲಿಸ್ತಾರಂತೆ, ಅದು ದೀಪು, ಅದರಿಂದ ನಾನು ಕಲಿಸಲ್ಲ ಅಂತ ಹೇಳಿದ್ರು. ನೋಡಪ್ಪ ಗೋವಿಂದರಾವ್ ಫುಲೆ, ಈಗ ನಿಮಗೆ ಯಾರ ವಿಷಯ ಹೇಳಿದ್ರು 50 ಜನ ಬ್ರಾಹ್ಮಣರು, ಒಂದು ವೇಳೆ ನಿಮ್ಮ ಮಗನನ್ನ ನಾವು ಕಿರಿಸ್ತಾನೆ ಮಾಡಂಗಿದ್ರೆ ಅವ್ರ ಮಕ್ಕಳು ಇದೇ ಸ್ಕೂಲಲ್ಲಿ ಇದ್ದಾರೆ. ಈಗ ಎಷ್ಟು ಜನ ಬಂದಿದ್ರು ನಿಮ್ ಮನೆಗೆ ಓದಿಸ್ಬಾರ್ದಂತ, ಅವ್ರ ಮಕ್ಕಳನ್ನ ನಾವು ಕಿರಿಸ್ತಾನೆ ಮಾಡ್ಬೇಕಲ್ಲ. ಬರ್ಕೊಡ್ತೀವಿ, ನಾವು ಅದೇನು ಮಾಡಲ್ಲ, ನೀವು ಮುಂದೊಂದು ದಿನ ಈ ದೇಶಕ್ಕೆ ಜ್ಯೋತಿ ಆಗ್ತಾನೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ 3 ವರ್ಷಗಳಾದ್ಮೇಲೆ ರೀಎಂಟ್ರಿ ಮಾಡಿಕೊಂಡು ಡಬಲ್ ಪ್ರಮೋಷನ್ ಕೊಟ್ಟು 2 ಕ್ಲಾಸ್ ಅನ್ನ ಒಂದೇ ವರ್ಷದಲ್ಲಿ ಇಂಟರ್ಮೀಡಿಯೇಟ್ ಅನ್ನ ಇಡೀ ದೇಶದಲ್ಲೇ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಂತ ಏಕೈಕ ವ್ಯಕ್ತಿ ಇಂಡಿಯಾ ದೇಶದಲ್ಲಿ. ಅದಾದ್ಮೇಲೆ ಈ ಮದುವೆ. ಈ ಮದುವೆಯಲ್ಲಿ ಆಚೆ ಕಳಿಸ್ಕೊಂಡ್ಮೇಲೆ ಸಾವಿತ್ರಿಬಾಯಿ ಫುಲೆ ಅವರು ಕೇಳಿದ್ರು, ರೀ ನೋಡಿ ಇವರು ನೀವು ಶೂದ್ರರು, ಅವರ ಮದುವೆಗೆ ಹೋದ್ರೆ ಮೈಲಿಗೆ ಆಗ್ತದೆ ಅಂತ ನಿಮ್ಮನ್ನು ಆಚೆ ಕಳಿಸಿದ್ದಾರೆ. ಆ ಗಂಡು ಮದುವೆ ಗಂಡು ಕುದುರೆ ಮೇಲೆ ಕುಂತಿದ್ದ, ಮನುಷ್ಯನಿಗಿಂತ ಕಡಿಮೆ ಅಲ್ವಾ ಪ್ರಾಣಿ. ಆಮೇಲೆ ಆ ಬ್ರಾಹ್ಮಣರು ಕೂಡ ಇದು ಎಲ್ಲೆಲ್ಲಿ ವಾಸ ಮಾಡ್ತಾರೆ. ಈಗ ನಾವು ನಡೆದಾಡೋ ನೆಲದಲ್ಲಿ ಓಡಾಡ್ತಾರೆ, ನಾವು ಯಾವ ಚಕ್ರ ಬಾವಿಯಲ್ಲಿ ನೀರು ತರ್ತೀವಿ ಅಲ್ಲೇ ತರ್ತಾರೆ, ನಾವು ಏನೇನ್ ತಿಂತೀವಿ ಅಕ್ಕಿ ಗೋಧಿ ಅದನ್ನೇ ತಿಂತಾರೆ, ಅವೇ ಮೇಲಿಗೆ ಹಾಕಬೇಕಾಗುತ್ತವ. ಇದು ತಪ್ಪು ಕೆಲಸ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಸಾವಿತ್ರಿಬಾಯಿ ಫುಲೆ ಅವರು ಹೇಳಿದ್ಮೇಲೆ ಈತ ಬೆಳಗ್ಗೆ ಒಂದು ನದಿ ಪಕ್ಕಕ್ಕೆ ಹೋಗಿದ್ದ. ಬೆಳಗ್ಗೆ ಇದೇ ನದಿಯಲ್ಲಿ ಹತ್ಕೊಂಡು ಕುಂತಿದ್ದಾರೆ. ಅಲ್ಲಿ ಎಕ್ಸ್ಪ್ರೆಷನ್ಗಾರಲ್ಲ ದಲಿತರು, ಅವರು ಊರೊಳಗಡೆ ಹೋಗಂಗಿರ್ಲಿಲ್ಲ ಕಾನೂನು ಪ್ರಕಾರ, ಆಗಿನ ಕಾನೂನು ಪ್ರಕಾರ. ಅವರು ಅಲ್ಲಿ ಕತ್ತಿಗೆ ಮಡಿಕೆ ಕಟ್ಕೊಳ್ತಾ ಇದ್ರು, ನೆಗ್ನೆಟ್ಟ ಕಟ್ಕೊಳ್ತಾ ಇದ್ರು. ಯಾಕಂದ್ರೆ ಅವರು ಹೋದಾಗ ರಸ್ತೆಯಲ್ಲಿ ಎಲ್ಲೂ ಕೂಡ ಹೆಂಗಿಲು ಇರ್ಲಿಲ್ಲ ಕಾನೂನು. ಆ ಮಡಿಕೆಯಲ್ಲಿ ಉಟ್ಕೋಬೇಕಾಗಿತ್ತು, ಸ್ವಂತಕ್ಕೆ ಒಂದು ಪರ್ಕೆ ಕಟ್ಕೋಬೇಕಾಗಿತ್ತು. ಅವ್ರು ನಡ್ಕೊಂಡು ಹೋದ್ರೆ ಹೆಜ್ಜೆಗಳನ್ನು ಅದು ಗುಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನೇ ಫುಲೆ ಅವರು ನೋಡಿದ್ರು. ಅವರು ಕೂಡ ಅಸ್ಪೃಶ್ಯರು, ಈ ಫುಲೆ ಯಾಕೆ ಹೇಳ್ತಾ ಕುಂತಿದ್ಯಾ ನೀನು, ಯಾಕೆ ಅಂಗಡಿಗೆ ಹೋಗಿಲ್ವಾ ಅಂತೆಲ್ಲ ಕೇಳ್ತಾ ಇದ್ರು. ಆಗ ಫುಲೆ ನಿಲ್ಲಿಸ್ತು, ನನಗೆ ಮದುವೆಯಿಂದ ಆಚೆ ಹಾಕಿರೋದಕ್ಕೆ ಇಷ್ಟೊಂದು ಕೋಪ ದುಃಖ ಆಗ್ತಾ ಇದೆ. ವರ್ಷಾನುಗಟ್ಟಲೆ ಊರೊಳಗಡೆ ಹೋಗ್ಬೇಕಂದ್ರೆ 12 ಗಂಟೆಗೆ ಮಾತ್ರ ಹೋಗ್ಬೇಕು. ಅವ್ರ ನೆರಳು ಅವ್ರ ಕಾಲ ಮೇಲೆ ಬೀಳ್ಬೇಕು. ಬೆಳಗ್ಗೆ ಹೊತ್ತು ಹೋಗಂಗಿಲ್ಲ, ಸಾಯಂಕಾಲದಕ್ಕೆ ಹೋಗಂಗಿಲ್ಲ. ಇವ್ರಿಗೆ ಯಾಕಿದು ಅವಮಾನ ಅನಿಸ್ತಾ ಇಲ್ಲ ಅಂತ ಒಂದು ಪ್ರಶ್ನೆಯನ್ನ ಹಾಕೊಂಡು, ಪ್ರಶ್ನೆಯನ್ನ ಹಾಕೊಂಡಾಗ ಉತ್ತರನೂ ಅವ್ರಿಗೆ ಏನ್ ಗೊತ್ತಾಯ್ತು ಅಂದ್ರೆ, ವಿದ್ಯೆ ಇಲ್ಲದವನಿಗೆ ಬುದ್ಧಿ ಇರುವುದಿಲ್ಲ, ಬುದ್ಧಿ ಇಲ್ಲದವನಿಗೆ ನೈತಿಕತೆ ಇರುವುದಿಲ್ಲ, ನೈತಿಕತೆ ಇಲ್ಲದವರ ಬಾಳು ಪಶು ಪಕ್ಷಿಗಳಿಗೆ ಸಮಾನ. ಹಂಗಾಗಿ ಅಲ್ಲಿ ಒಂದು ತೀರ್ಮಾನ ತಗೊಂಡು, ನಾನು ಈ ಎಸ್ಪೆಷಲ್ ಆಗಿ ಶಾಲೆ ತೆಗಿಬೇಕು, ನನ್ನ ಜಾತಿಯವ್ರಿಗಲ್ಲ,
ಯಾರು ಅಸ್ಪೃಶ್ಯರು ಶೋಷಣೆಗೊಳಪಟ್ಟು ನಾಯಿ ನೆರೆಗಳ ತರ ಬದುಕ್ತಾ ಇದ್ದಾರೆ, ಇವ್ರಿಗೊಂದು ಶಾಲೆ ತೆಗಿಬೇಕಂತ ತೀರ್ಮಾನ ಮಾಡಿ ಅವರ ಸ್ನೇಹಿತ ಬ್ರಾಹ್ಮಣ ಸದಾಶಿವ ಗೋವಿಂದ ಬಲ್ಲಾಳನನ್ನು ಭೇಟಿ ಮಾಡ್ತಾ ಇದ್ದ. ಆತ ಇವರಿಬ್ರು ಒಂದೇ ಕ್ಲಾಸ್ ಅಲ್ಲಿ ಓದಿದ್ದು, ಅವ್ರ ತಮ್ಮನ ಮದುವೆಗೆ ಹೋಗಿದ್ದು. ನೀನು ನೋಡಯ್ಯ, ನಾನು ಅಸ್ಪೃಶ್ಯರಿಗೆ ಶಾಲೆ ತೆಗಿಬೇಕು, ನೀನ್ ಸಪೋರ್ಟ್ ಮಾಡ್ತೀಯ ಅಂತ ಹೇಳಿದಾಗ, ಇದು ಕಷ್ಟದ ಕೆಲಸ ಅಪ್ಪ, ನೋಡಿ ಯೋಚನೆ ಮಾಡು, ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಅಲ್ಲೇ ಕ್ಲಾಸ್ ನಿಮ್ಗೆ ಅಂತ ಹೇಳಿದ್ರು. ಅದಕ್ಕೆ ಶಾಲೆಯನ್ನ ಪ್ರಾರಂಭ ಮಾಡೋದಕ್ಕೆ 6 ತಿಂಗಳ ಕಾಲ ಸುತ್ತಾಡಿದ್ರು, ಯಾರು ಸ್ಕೂಲ್ ಕಳಿಸಲ್ಲ ಅಂತ ಹೇಳಿದ್ರು. ಅಲ್ಲಿ ಒಬ್ಬ ಗಡಿಗೆ ಮನೆ ಮುದುಕಪ್ಪ, ಆತನನ್ನ ಭೇಟಿ ಮಾಡಿ ಮಾದಿಗ ಸಮಾಜದವರು ಅಂದ್ರೆ ಮಾದಿಗ ಸಮಾಜದ ಮುಖ್ಯಸ್ಥರನ್ನ ಭೇಟಿ ಮಾಡಿ, ನೋಡ್ರಿ ಈ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಬದಲಾವಣೆ ಆಗ್ತದೆ, ಈ ಪ್ರದೇಶದಲ್ಲಿ, ಅದಕ್ಕೆ ನೀವು ಕಳಿಸ್ಕೊಡಿ, ನಾನು ಫ್ರೀ ಆಗಿ ಓದಿಸ್ತೀನಿ ಅಂತ ಹೇಳಿದ್ರು. ಆತ ಎಲ್ಲ ಸಪೋರ್ಟ್ ಮಾಡಿ ಒಂದಿನ 1848 ಜನವರಿ 1ನೇ ತಾರೀಕು ಬಿಡುಗಡೆ ಅನ್ನೋ ಪ್ರದೇಶದಲ್ಲಿ ಒಂದು ಮನೆ ತಗೊಂಡು ಶಾಲೆ ಪ್ರಾರಂಭ ಮಾಡಿದ್ರು. ಎಷ್ಟು ಜನ ಸೇರಿರ್ಬಹುದು? 6 ಜನ ಬಂದಿದ್ರು. ಅಷ್ಟೊತ್ತಿಗೆ ಶಾಲೆ ಎಷ್ಟಿತ್ತು ಆ ಪ್ರದೇಶದಲ್ಲಿ ಅಂದ್ರೆ ಇಡೀ ಬಾಂಬೆಯಲ್ಲಿ 6 ಸ್ಕೂಲ್ಗಳಿತ್ತು. ಅದಕ್ಕಿಂತ ಮುಂಚೆ 1835ಕ್ಕಿಂತ ಮುಂಚೆ ಈ ದೇಶದಲ್ಲಿ ಒಬ್ಬ ಶೂದ್ರ ಅಂದ್ರೆ ಲಿಂಗಾಯತರು, ಒಕ್ಕಲಿಗರು, ರಟ್ಟಿಗಳು, ಕುರುಬರು, SC ST ಎಲ್ಲ ಸೇರಿ ಒಬ್ಬರು ಪಾಠಶಾಲೆಯನ್ನು ತುಳಿದಿರಲಿಲ್ಲ. ಲಾರ್ಡ್ ಮೆಕೌಲೆ ಅನ್ನೋರು ಇಂಗ್ಲೆಂಡ್ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಬಕಿಂಗ್ಹಾಮ್ ಪ್ಯಾಲೇಸ್ ಅಲ್ಲಿ ಒಂದು ಬಿಲ್ ಅನ್ನು ಮಂಡಿಸಿದ. ಪಬ್ಲಿಕ್ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ, ಸಾರ್ವಜನಿಕ ಶಿಕ್ಷಣ ನೀತಿ ಅರಮನೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದ. ಅಲ್ಲಿ ಯಾರು ಇಂಡಿಯಾ ದೇಶದಲ್ಲಿ ಯಾರು ಪಾರ್ಲಿಮೆಂಟರಿ ಇರಲಿಲ್ಲ. ಬ್ರಿಟಿಷರ ಕೈಯಲ್ಲಿ ನಮ್ಮ ಅಧಿಕಾರ ಇತ್ತು. ಅಲ್ಲಿನ ಎಲ್ಲ ಎಂಪಿಗಳು ಆ ಮೆಕ್ಕಾಲಕ್ಕೆ ಬೈದ್ರು, ನೋಡಯ್ಯ, ನಾವು ಇಲ್ಲಿ ಇಂಡಿಯಾ ದೇಶನ ಆಳ್ತಾ ಇದ್ದೀವಿ, ಅವರ ಆದಾಯ ಎಲ್ಲ ನಮ್ಗೆ ಸಿಗ್ತಾ ಇದೆ. ಒಂದು ವೇಳೆ ನಾವು ಅವರಿಗೆ ವಿದ್ಯಾಭ್ಯಾಸ ಏನಾದ್ರು ಕೊಟ್ರೆ, ಆಫ್ಟರ್ ಗೆಟಿಂಗ್ ಎಜುಕೇಶನ್ ಒನ್ ಫೈಂಡ್ ದೇ ವಿಲ್ ಕಿಕ್ ಔಟ್ ಅಸ್ ಫ್ರಮ್ ಇಂಡಿಯಾ ಅಂತ ಹೇಳಿದ್ರು. ಅವರು ವಿದ್ಯಾಭ್ಯಾಸ ಪಡ್ಕೊಂಡ ಮೇಲೆ ಅಲ್ಲಿಂದ ಹೊರತೋಡಿಸ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಆತ ಏನ್ ಹೇಳಿದೆ ಅಂದ್ರೆ, ಇಟ್ ಇಸ್ ಸೋ ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತ ಹೇಳಿ ಆ ಬಿಲ್ ಅನ್ನು ಪಾಸ್ ಮಾಡಿದ್ದ. ಹಂಗಾಗಿ 6 ಸ್ಕೂಲ್ಗಳು ಪ್ರಾರಂಭ ಆಗಿತ್ತು. ಈ ರೀತಿ ಈ ಮೊದಲನೇ ದಿನ ಆ ಬ್ರಾಹ್ಮಣ ಕೇಳಿದ, ಏನಯ್ಯ 6 ತಿಂಗಳು ಸುತ್ತಾಗಿ 6 ಜನ ಬಂದಿಲ್ಲ, ಇದು ನಡೆಯೋದು ನನಗೇನು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಕೂಲಿಗಳು ಏನ್ ಹೇಳಿದ್ರು ಅಂದ್ರೆ, ನದಿ ಹುಟ್ಟೋದನ್ನ ನೋಡಯ್ಯ ನೀನು, ನದಿ ಎಲ್ಲಿ ಹುಟ್ಟದೆ ಅಲ್ಲಿ ಸಣ್ಣದಾಗಿರುತ್ತೆ, ಹೋಗ್ತಾ ಹೋಗ್ತಾ ಸಮುದ್ರಕ್ಕೆ ಸೇರ್ತದಲ್ಲ, ಆವಾಗ ಹೆಂಗಿರುತ್ತೆ ನೋಡಿ ನೀನು. ಅಂದ್ರೆ ಪ್ರಾರಂಭ ಇನಿಷಿಯೇಷನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಪ್ರಾರಂಭ ಮಾಡಿದ್ಮೇಲೆ 1 ವರ್ಷ ಸ್ಕೂಲ್ ನಡೀತು. ಅಷ್ಟರಲ್ಲಿ ಮತ್ತೆ ಬ್ರಾಹ್ಮಣರೆಲ್ಲ ಬಂದ್ರು. ನೋಡಯ್ಯ, ನಿನ್ನ ಮಗನೆಲ್ಲ ಸ್ಕೂಲ್ ನಡೆಸೋದನ್ನ ನಿಲ್ಸಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ನಾವು ಬಹಿಷ್ಕಾರ ಆಗ್ತೀವಿ, ಬಾಯ್ಕಾಟ್ ಮಾಡ್ತೀವಿ. ನಿಮ್ಮ ಮನೆಯಿಂದ ಅಂಗಡಿಯಿಂದ ಯಾರು ಕೊಂಡ್ಕೊಳ್ಳಲ್ಲ, ಉಪ್ಪು ನೀರು ಬೆಂಕಿ ಏನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಬಹಳ ಬೆದರಿಕೆ ಹಾಕಿದ್ಮೇಲೆ ಈಗ ಸ್ಕೂಲ್ ಅನ್ನು ಮುಚ್ಚಬೇಕಾಯ್ತು. ಮುಚ್ಚಿದ ಮೇಲೆ ಪೂರ್ವ ಹೋದ್ರು. ಪೂರ್ವದಲ್ಲಿ ಒಬ್ಬ ಕಲೆಕ್ಟರ್ ಇದ್ರು, DC ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ಹೋಗಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು. ಇವರು ಪಂಚೆ ಹಾಕೊಂಡು ಟೋಪಿ ಹಾಕೊಂಡು ಇಂಗ್ಲಿಷ್ ಡ್ರೆಸ್ ತರ ಎಲ್ಲ ಇರುದು. ಅರೆ ಏನು ಈ ಮನುಷ್ಯ ಒಳ್ಳೆ ಅಲ್ಲಿ ಗಮಾರ
ಎಷ್ಟೊಂದು ಶುದ್ಧವಾದ ಇಂಗ್ಲಿಷ್ ಅನ್ನು ಮಾತಾಡ್ತಾ ಇದ್ದಾನೆ. ಅವತ್ತು ನೀವು ಲರ್ನ್ ಇಂಗ್ಲಿಷ್ ಅಂತ ಹೇಳಿದ್ರು. ಅವಾಗ ಹೇಳಿದ್ರು, ನಾನು ಇಂಟರ್ಮೀಡಿಯೇಟ್ ಪಾಸ್ ಮಾಡಿದೆ, ಒಂದು ಸ್ಕೂಲ್ ತೆಗೆದು ನನ್ನನ್ನು ಊರಿಂದ ಆಚೆ ಓಡಿಸ್ಬಿಟ್ರು ನಮ್ಮ ತಂದೆನ ಸೇರಿ ಅಂತ ಹೇಳಿದ್ಮೇಲೆ ಒಂದು ಕಾಂಟ್ರಾಕ್ಟ್ ಕೆಲಸ ಕೊಟ್ಟ ಖುಷಿ ಕೊಟ್ಟು ಇಂಗ್ಲಿಷ್ನ. ಅಲ್ಲಿ 3 ವರ್ಷ ಕಾಂಟ್ರಾಕ್ಟ್ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಮುಚ್ಚಿದ್ರಲ್ಲ ಸ್ಕೂಲು, ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡಿ ಆಗ ಸಾವಿತ್ರಿಬಾಯಿ ಫುಲೆ ಅವರನ್ನ ನೀನು ಪೂನಾದಲ್ಲಿದ್ದ ರಾತ್ರಿ ಹೊತ್ತು ABCD ಆಟ ಊಟ ಎಲ್ಲ ಕಲಿಸಿದ್ರು. ಫಾತಿಮಾ ಶೇಖ್ ಅನ್ನೋ ಒಬ್ಬ ಮುಸಲ್ಮಾನ್ ಹೆಣ್ಣುಮಗಳ ಹತ್ರ ಈ ಟೈಲರನ್ನ ಕೊಡಿಸ್ಬಿಟ್ಟು ಈ ಪಾಠಶಾಲೆಗೆ ಟೀಚರ್ ಅನ್ನ ನೇಮಕ ಮಾಡಿದ್ರು. ಯಾಕಂದ್ರೆ ಬೇರೆ ಯಾರೋ ಬ್ರಾಹ್ಮಣರು ಬೈಕ್ಕೆ ಟೀಚ್ ಮಾಡಕ್ ಅಲ್ಲಿ ಬಂದಿಲ್ಲ. ಹಂಗಾಗಿ ಸಾವಿತ್ರಿಬಾಯಿ ಫುಲೆ ಅವ್ರನ್ನೇ ಟೀಚರ್ ಮಾಡೋಂತ ಪರಿಸ್ಥಿತಿ ಬಂದಾಗ ಮೊದಲನೇ ದಿನ ಈ ಅಮ್ಮ ಪಾಠ ಮಾಡಕ್ ಹೋದ್ರು. ಹೋದಾಗ ಅವ್ರ ಸಮಾಜದವರು, ಮಾಲಿ ಸಮಾಜದವರು, ಹೂ ಮಾಡೋ ಸಮಾಜದವರು, ಮೇಲ್ ಜಾತಿಯವರು ಎಲ್ಲ ಸೇರಿ ಸವಿದು ನೀರನ್ನ ತಲೆಯ ಮೇಲೆ ಹಾಕುವುದಿಲ್ಲ. ನನಗೆ ಮೊದಲನೇ ದಿನ ಪುಸ್ತಕ ಬ್ಯಾಗ್ ಎಲ್ಲ ಸವಿದು ನೀರಾಯ್ತು. ವಾಪಸ್ ಬಂದ್ರು ಅಮ್ಮ. ವಾಪಸ್ ಬಂದು ನಾವಾಯ್ತು ಅಂತ ಗಂಟಲಿಗೆ ಹೇಳಿದ್ರು, ನೋಡು ಸಾವಿತ್ರಿ, ಇವತ್ತು ನಿನ್ನ ತಲೆ ಮೇಲೆ ಸಗಣಿ ನೀರು ಹಾಕಿದ್ದಾರೆ. ಮುಂದೊಂದು ದಿನ ನಿನ್ನ ಪುತ್ತಳಿಗೆ ಮಲ್ಲಿಗೆ ಹೂವಿನ ಹಾರ ಅಂತ ಬೀಳುವಂತ ಸಂದರ್ಭ ಬರುತ್ತೆ. ಡೋಂಟ್ ಸ್ಟಾಪ್ ಟೀಚಿಂಗ್ ಅಂತ ಹೇಳಿ ಸಲಹೆ ಕೊಟ್ಟರು. ಹಂಗಾಗಿ ಆ ಅಮ್ಮ ಒಂದು ರಿಕ್ವೆಸ್ಟ್ ಮಾಡಿ ನನಗೊಂದು ಸೀರೆ ಒಂದು ಜಾಕೆಟ್ ಎಕ್ಸ್ಟ್ರಾ ಕೊಡಿಸಿ ಅಂತ ಹೇಳಿ ಪ್ರತಿದಿನ ಬ್ಯಾಗಲ್ಲಿ ಎತ್ಕೊಂಡು ಹೋಗಿ ಅವರು ಏನೋ ಗಲೀಜ್ ಮಾಡಿದ್ರೆ ಮತ್ತೆ ಬೇಗ ಸೀರೆ ಹಾಕೊಂಡು ಪಾಠ ಮಾಡಿ ಒಂದು ದಿನ ಕಲ್ಲಲ್ಲಿ ಹೋದ್ರು, ರಕ್ತ ಬಂತು. ಒಂದಿನ ಕೆಲವರು ಮಕ್ಕಕ್ಕೆ ಉಗ್ಳಿದ್ರು. ಆ ಅಮ್ಮನ ಮಕ್ಕಕ್ಕೆ ಉಗ್ಳಿದ್ರು ಎಲ್ಲ ಸೇರ್ಕೊಂಡು ಬ್ರಾಹ್ಮಣರು. ಇಷ್ಟೆಲ್ಲ ಕಷ್ಟಪಟ್ಟು ಆ ಶಾಲೆಯನ್ನ ಇಂಪ್ಲಿಮೆಂಟ್ ಮಾಡಿ ಒಂದು ಟೈಮ್ ಅದು ಮತ್ತೆ 3 ಶಾಲೆಗಳು ಓಪನ್ ಆಗಿ ಆ 3 ಶಾಲೆಗೆ ಎಗ್ಲಿಸ್ ಆಗಿದ್ದು ಸಾವಿತ್ರಿಬಾಯಿ ಫುಲೆ. ಅದರಲ್ಲೂ ಸಂಘಿಸ್ತಾನೆ ಮಾಡ್ತೀವಿ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಟೀಚರು, ಮೊಟ್ಟ ಮೊದಲು ಅಡ್ಮಿನಿಸ್ಟ್ರೇಷನ್. ಒಂದ್ಸಾರಿ BO ಬಾಂಬೆಯಿಂದ ಬಂದ ಇನ್ಸ್ಪೆಕ್ಷನ್ ಮಾಡಿದ ಸ್ಕೂಲ್ ಅನ್ನ. ಆತ ಒಂದು ರಿಪೋರ್ಟ್ ಅನ್ನು ಕಳಿಸಿದ ಬಾಂಬೆ ಎಜುಕೇಶನ್ ಕಮಿಷನರ್ಗೆ. ಏನಂತ, ಸರ್ಕಾರ ಶಾಲೆಗಳನ್ನ ನಡೆಸ್ತಾ ಇದೆಯಲ್ಲ, ಯಾವ ರೀತಿಯಲ್ಲಿ ಶಾಲೆಗಳನ್ನ ನಡೆಸಬೇಕು ಅನ್ನೋದನ್ನ ಸಾವಿತ್ರಿಬಾಯಿ ಪಾಠಶಾಲೆಗೆ ಹೋಗಿ ಕಲ್ತ್ಕೊಂಡು ಬರ್ಬೇಕು ನೀವು ಅಂತ ಹೇಳಿ. ಆ ನಂತರ ಎಜುಕೇಶನ್ ಕಮಿಷನರ್ ಬಂದ. ಅವರ ರಿಪೋರ್ಟ್ ಆಧಾರದ ಮೇಲೆ ದಿಸ್ ಇಸ್ ವಂಡರ್ಫುಲ್, ಇಂಗ್ಲಿಷ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ ಆ ಹುಡುಗರು ಉತ್ತರ ಕೊಡ್ತಾ ಇದ್ದಿದ್ದು. ಆಮೇಲೆ ಮಕ್ಕಳಿಗೆ ಈ ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಫುಲೆ ದಂಪತಿಗಳೇ. ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಗಳೆಲ್ಲ, ಕಾನ್ವೆಂಟ್ಗಳೆಲ್ಲ. ಯಾಕಂದ್ರೆ ಇದರಲ್ಲಿ ಬೇರೆ ಬೇರೆ ಜಾತಿಯವರು ಆ ಒಂದು ಜಾತಿಯನ್ನ ಒಂದು ಜಾತಿಯವರು ನಂಬದೇ ಇರುವಂತ ಪರಿಸ್ಥಿತಿ ಇದ್ದಿದ್ರಿಂದ ಆ ಮಕ್ಕಳಲ್ಲಿ ಸಮಾನತೆ ಬರ್ಬೇಕಂತೇಳಿ ಇವರೇ ಟೈಲರಿಂಗ್ ಕೆಲಸ ಮಾಡಿ, ಇವರೇ ಬಟ್ಟೆ ತಂದು ಒಂದೇ ರೀತಿ ಯೂನಿಫಾರ್ಮ್ ಅನ್ನ ಹಾಕ್ಸಿದ್ರು. ಆ ಕಮಿಷನರ್ ಇಸ್ ವೆರಿ ವೆರಿ ಗುಡ್. ಹಂಗಾಗಿ ವಿಕ್ಟೋರಿಯಾ ರಾಣಿ ಪತ್ರ ಬರೆದ ಇಂಗ್ಲೆಂಡ್ಗೆ. ವಿಕ್ಟೋರಿಯಾ ರಾಣಿ ಯುರೋಪ್ ಪತ್ರ ಬರೆದ್ರು. ನಂತರ 1858ರಲ್ಲಿ ಬಾಂಬೆಯಲ್ಲಿ ಇವರು ಮಕ್ಕಳು ಯಾರು ಓದ್ತಾ ಇದ್ರಲ್ಲ, ಅವರ ಪೇರೆಂಟ್ಸ್ ಮೀಟಿಂಗ್ ಆಯ್ತು. ಈಗ ನಿಮ್ ತರ 6000 ಜನ ಸೇರಿದ್ರು. ಆ ಸಭೆಯಲ್ಲಿ ಕೆಲವರು ಹೇಳಿದ್ರು, ನಿನಗೆ ನಿನ್ನ ಪುತ್ತಳಿಗೆ ಮಲ್ಲಿಗೆ ಹೂವಿನ ಬೆಳೀತೆ ಅಂತ. 1858ರಲ್ಲೇನೆ 395 ರೂಪಾಯಿ ರೇಷ್ಮೆ ಸೀರೆ ಕೊಟ್ಟು ಸಾವಿತ್ರಿಬಾಯಿ ಫುಲೆಗೆ
ಮಲ್ಲಿಗೆ ಹೂವಿನ ಹಾರವನ್ನು ಕೂಡ ಹಾಕಿದ್ರು ಆ ಕಮಿಷನರ್. ಈ ರೀತಿ ನಡ್ಕೊಂಡ್ ಬಂದಂತ ಸಾವಿತ್ರಿಬಾಯಿ ಫುಲೆ ಅವರ ವಿದ್ಯಾಭ್ಯಾಸದ ಟೂರು. ಅವರು ಬ್ರಾಹ್ಮಣರು ಪ್ರಕಾರ ಬ್ರಾಹ್ಮಣರು ಬ್ರಹ್ಮನ ತಲೆಯಲ್ಲಿ ಹುಟ್ಟಿದಾರಂತೆ, ಕ್ಷತ್ರಿಯರು ಭುಜದಲ್ಲಿ ಹುಟ್ಟಿದವರು, ವಯಸ್ಸರು ತಲೆಯಲ್ಲಿದ್ದು ಶುದ್ಧರು ಪಾದದಲ್ಲಿ ಹುಟ್ಟಿದಾರಂತೆ. ಇದು ಈಗಲೂ ನಡೀತಾ ಇದೆ. ಆ ಕಾಲದಲ್ಲಿ ಸಾವಿತ್ರಿಬಾಯಿ ಕೇಳಿದ್ರು, ನೋಡಪ್ಪ ಬ್ರಹ್ಮನ ತಲೆಯಲ್ಲಿ ಬ್ರಾಹ್ಮಣರು ಹುಟ್ಟವ್ರೆ, ಒಪ್ಕೊಳ್ತೀನಿ, ಪಾದದಲ್ಲಿ ಶೂದ್ರರು ಹುಟ್ಟವ್ರೆ, ಹಂಗಾದ್ರೆ ಬ್ರಾಹ್ಮಣ ತಲೆಯಲ್ಲಿ ಹುಟ್ಟಿರುವಂತ ಪ್ರಾಣಿ ಯಾಕೆ ನೀವು ಬಿಟ್ಬಿಟ್ರಿ? ಪ್ರಾಣಿಗಳಿಂದ ಅವೆಲ್ಲ ಹುಟ್ಟಿದ್ವು. ಆಮೇಲೆ ಮಳೆಗಳಿದ್ದಾರೆ, ಬ್ರಹ್ಮನ ತಲೆ ಹುಟ್ಟಿದೆ ಅಂತ ಮಳೆ ಅಂತ ಪ್ರಶ್ನೆ ಮಾಡಿದ್ರು. ಚಪ್ಪಾಳೆ ಮಾಡಿರಿ, ಆ ಎಲ್ಲರ ಬುದ್ಧಿವಂತನ ನೋಡಿ. ಅಂದ್ರೆ ಅದಕ್ಕೆ ಉತ್ತರ ಹೋಗಿಲ್ಲ. ಅವ್ರಿಷ್ಟೇ ಹೇಳಿದ್ದಾರೆ, ಮನಶಾಸ್ತ್ರದಲ್ಲಿ ಬ್ರಾಹ್ಮಣ ಕಿವಿಯಲ್ಲಿ ಬ್ರಾಹ್ಮಣರು ಬೀಜದಲ್ಲಿ ಹುಟ್ಟಕ್ ಸಾಧ್ಯ ಇದೆಯಾ, ಅಥವಾ ಬಡವಲ್ಲಿ ಹುಟ್ಟಕ್ ಸಾಧ್ಯ ಇದೆಯಾ? ತಾಯಿ ಗರ್ಭದಲ್ಲೇ ಹುಟ್ಟಬೇಕಲ್ವ?